ನಿಮ್ಗೆ ಏನು ಅನುಮಾನ ಇದೆ ಈ ಪ್ರಕರಣ ಸಂಬಂಧಪಟ್ಟ? ಸರ್, ಇದರಲ್ಲಿ ನಮ್ಗೆ ಅನುಮಾನ ಇರೋದು, ನಮ್ಮ ಮಗ ಒಂದು ಹುಡುಗಿನ ಲವ್ ಮಾಡ್ತಿದ್ದ, 4 ವರ್ಷದಿಂದ ಲವ್ ಮಾಡ್ತಿದ್ದಾನೆ. ಅವನ ತಮ್ಮನ ಮೇಲೆ ಅವಳ ಮೇಲೆ ನಮ್ಗೆ ಅನುಮಾನ ಇದೆ ಸರ್. ಅವ್ರನ್ನ ಸ್ವಲ್ಪ ತನಿಖೆ ಮಾಡಿ ಅದು ಏನಿದೆ ನಿಜಾಂಶ ತಿಳ್ಕೊಂಡು ಇದು ಮಾಡಬೇಕು ಸರ್. ನಾವು ಅವ್ರನ್ನ ಕೇಳ್ಕೊತಿದ್ದೀವಿ. ನಮ್ಮ ಮಗನಿಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ. ಅವನು ಅಷ್ಟು ಇಷ್ಟಪಟ್ಟು ಅಷ್ಟು ಚೆನ್ನಾಗಿದ್ದವನಿಗೆ ಅವ್ನಿಗೆ ಈ ಥರ ಆಗಿದೆ. ಅವ್ನಿಗೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಅದೇನೋ ಇವಾಗ 2,000ಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೇಸ್ನ ಇದು ಮಾಡ್ತಾ ಇದ್ದಾರೆ. ಅದಂತೂ ನಮಗೇನು ಗೊತ್ತಿಲ್ಲ. ಹುಡುಗಿ ಬಂದಿಲ್ಲ, ಹುಡುಗನೂ ಬಂದಿಲ್ಲ, ಹುಡುಗಿ ತಮ್ಮ. ಅವ್ರನ್ನ ಕರೆಸಿ ತನಿಖೆ ಮಾಡಿ ನ್ಯಾಯ ಏನಿದೆ ನ್ಯಾಯ ಕೊಡಿಸ್ಕೊಡಿ ಸರ್. ಹುಡುಗಿದು ತುಂಬ ಪಾತ್ರ ಇದೆ ಇದರಲ್ಲಿ. ಹೇಗೆ ಹೇಳ್ತೀರಾ ಪಾತ್ರ ಇದೆ? ಹೌದು ಸರ್, 4 ವರ್ಷದಿಂದ ಲವ್ ಮಾಡ್ತಿರೋದು. ಅವನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ದುಡ್ಡಿಗೆ ನಮ್ಮ ಹತ್ರ ಎಲ್ಲ ಟಾರ್ಚರ್ ಕೊಟ್ಟಿದ್ದಾನೆ. ನಮಗೆ ದುಡ್ಡು ಕೊಡ್ಬೇಕು, ನಾನು ಅವಳಿಗೆ ದುಡ್ಡು ಕೊಡು ಅಂತ ಕೇಳಿದ್ದಾನೆ. 50-60 ಸಾವಿರವರೆಗೂ ಕೊಟ್ಟಿದ್ದೀನಿ. ಈಗ ಒಂದು ತಿಂಗಳಿಂದ 60 ಸಾವಿರ ಕೊಟ್ಟಿದ್ದೀನಿ. ಅವನ ಅಕೌಂಟ್ಗೆ ಕಳಿಸಿದ್ದೀನಿ ನಾನು, ದುಡ್ಡು ಅವಳಿಗೆ ಕೊಡಬೇಕು ಅಂತ. ಅದೇನು ಹೇಳ್ತಿರ್ಲಿಲ್ಲ ಸರ್. ಅವಳು ನನ್ನ ಬಿಟ್ಬಿಡ್ತಾಳಂತೆ, ನಾನು ಅವಳ ಮದುವೆ ಮಾಡ್ಕೊಳ್ಳಲ್ಲ, ನಾನು ಬೇಡಂತೆ ಅವಳಿಗೆ. ಇವಾಗ 4 ವರ್ಷದಿಂದ ಇದ್ದವಳು ಮದುವೆ ಮಾಡ್ಕೊತೀನಿ ಅಂತಿದ್ಲು. ಇವಾಗ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ. ಅವಳಿಗೆ ನಾನು ಸ್ವಲ್ಪ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ನನ್ನ ಬಿಟ್ಬಿಡ್ತಾಳೆ. ನನ್ನ ಫೋನ್ ಒಂದು ಕೊಡ್ಸಿದ್ದಾಳೆ ಗಿಫ್ಟು. ಆ ಫೋನ್ನೂ ಫ್ಲ್ಯಾಶ್ ಮಾಡಿ ಅವಳಿಗೆ ಕೊಟ್ಬಿಡ್ತೀನಿ ನಾನು ಅಂತೇಳಿ ಶುಕ್ರವಾರದ ದಿನ ಫೋನ್ ಫ್ಲ್ಯಾಶ್ ಮಾಡೋಕೆ ಕೊಟ್ಟಿದ್ದೀನಿ ಅಮ್ಮ, ಅವಳು ಕೊಟ್ಬಿಡ್ತೀನಿ ಅಂತೇಳಿ ನನ್ನ ಮುಂದೆನೇ ಅವಳ ಫೋನ್ ನಂಬರೆಲ್ಲ ಡಿಲೀಟ್ ಮಾಡಾಕ್ದ. ಮತ್ತು ಈ 3 ದಿನ ಹಿಂದೆ ಫೋನ್ ಮಾಡಿಬಿಟ್ಟು ನನಗೆ, ಅಮ್ಮ ನನಗೇನೇ ಆದರೂ ಅವಳನ್ನ ಕೇಳಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅವಳೇನೆ ಯಾರಿಗೆ ಫೋನ್ ಮಾಡ್ತಿದ್ದೀಯಾ ಅಂತ ಹುಡುಗಿ ಕೇಳ್ತಿದ್ದಾಳೆ. ನಿಮ್ಮಮ್ಮಗಲ್ಲ, ನಮ್ಮಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಅಮ್ಮ ನನಗೇನೇ ಆದರೂ ಅವ್ರನ್ನಂತೆ ನೀವೇನು ಕೇಳಬೇಡಿ ಅಂತ ನನ್ನ ಮಗ ನನಗೆ ಹೇಳ್ದ ಸರ್. ಏನಾದರೂ ನನ್ನ ಪ್ರಾಣಕ್ಕಾದ್ರೆ ಕೇಳಬಾರ್ದಂತಮ್ಮ ಅಂತ ಹೇಳ್ತಿರೋದು, ಅವ್ರನ್ನೇನು ಕೇಳಬಾರ್ದಂತಮ್ಮ ಅಂತ ಅವನು ಹೇಳಿದ್ದು. ಅಂದ್ರೆ ಇದು ಪಿತೂರಿ ಇದೆ ಅಂತ ನನಗೆ ಅನುಮಾನ. ತನಿಖೆ ಆಗ್ಬೇಕು. ತನಿಖೆ ಆಗಿ ನಿಜ ಏನಿದೆ, ಅವನು ಏನಕ್ಕೆ ಅಲ್ಲಿ ಹೋಗೋನಲ್ಲ. ಅವನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಡ್ದಿದ್ದಾನೆ ಸರ್, ಇಲ್ಲ ಅಂತಿಲ್ಲ. ಅವಳು 4 ವರ್ಷದಿಂದ ಲವ್ ಮಾಡಿ ಇವತ್ತಿನ ದಿನ ನಾನು ಬಿಟ್ಬಿಡ್ತೀನಿ ಅಂತಂದರೆ ಅವನಿಗೆ ತುಂಬ ನೋವಾಗಿದೆ. ಆ ನೋವಿಂದ ನಮ್ಮ ಮೇಲೆಲ್ಲ ಜಗಳ ಮಾಡಿದ್ದಾನೆ. ನಾವು ಒಂದು ಹುಡುಗಿನ ಮದುವೆ ಮಾಡ್ಕೊಂತ ತೋರಿಸಿದ್ವಿ. ಇಲ್ಲಮ್ಮ ನಾನು ಹೇಳ್ತೀನಿ, ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳ್ತಿದ್ದ ಅವನು. ಅನುಮಾನ ಇದೆ ಸರ್. ನನಗೆ ಗೊತ್ತಿತ್ತು ಸರ್. ಅವ್ರ ಅಮ್ಮನೂ ಅವ್ರನ್ನೆಲ್ಲಾನು ಇವನು ಗಾಡೀಲಿ ಕರ್ಕೊಂಡೋಗಿ ಇವಳನ್ನ ಹಾಸ್ಪಿಟ್ಲಿಗೆ ತೋರಿಸಿರೋದು ಎಲ್ಲಾನು ನಮಗೆ ನೋಡಿದವರೆಲ್ಲ ಹೇಳಿದ್ರು. ನಾವು ಕೇಳಿದ್ದಕ್ಕೆ ಹ್ಞೂ ಅಮ್ಮ ನನ್ನ ಫ್ರೆಂಡು ಅಂತ ಹೇಳ್ದ. ಆಮೇಲೆ ವಿಚಾರಿಸಿದ್ದಕ್ಕೆ ಇಲ್ಲ, ಇಲ್ಲೇ ವಿನಾಯಕ್ ನಗರದಲ್ಲಿ ಮೈಸಂದ್ರದಲ್ಲಿ ಇದ್ದವ್ರು. ಅವರು ವಿನಾಯಕ್ ನಗರ ಬಂದು ಮನೆ ಮಾಡ್ಕೊಂಡಿದ್ದಾರೆ. ಇವನು ಹೋಗ್ತಾನೆ ಬರ್ತಾನೆ, ಅವ್ರಿಗೆ ಊಟ ತಿಂಡಿ ಎಲ್ಲ ತಗೊಂಡೋಗಿ ಕೊಡ್ತಾನೆ ಅಂತ. ಅದೇ ಏರಿಯಾದಲ್ಲಿ ಸರ್. ಅದು ಅನುಮಾನ. ಅವನ್ನ ಕರ್ಕೊಂಡೋಗಿ ಈ ಜಯಂತ ಮತ್ತೆ ಟಿಂಕು ಅನ್ನೋ ಇವನ್ ಫ್ರೆಂಡ್ಗಳೇ ಕರ್ಕೊಂಡ್ಬಂದು ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ. ಅಲ್ಲಿ ಡ್ರಾಪ್ ಮಾಡಿ ಹೋಗಿ ಆಮೇಲೆ ಎಷ್ಟೊತ್ತಾದ್ಮೇಲೆ ಈ ಒಂದು ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂತಾರೆ. ಅವ್ರು ಬಂದೇ ಇಲ್ಲ ಸರ್ ನೋಡೋದಕ್ಕೆ ಅಂತ. ಏನು ಅವ್ರು ತಪ್ಪಿಲ್ಲ ಅಂದಿದ್ರೆ ಆ ಹುಡುಗಿ ಏನಾದ್ರು ಬರ್ಬೇಕಾಗಿತ್ತಲ್ವಾ. ಆ ಹುಡುಗಿ ತಮ್ಮನ್ನು ಕರೆಸಿ ವಿಚಾರಣೆ ಮಾಡ್ಬೇಕು. ಅವಳನ್ನ ಕರೆದು ಮತ್ತೆ ಇನ್ನೊಂದು ಹುಡುಗನಿಗೆ ಈ ತರ ನೋವಾಗೋದು ಬೇಡ. ನನ್ನ ಇವತ್ತು ಕಳ್ಕೊಂಡು ಹೋದ ವರ್ಷದಲ್ಲಿ ನನ್ನ ಮಗ ನನ್ನ ಗಂಡ ಎಲ್ಲ ಒಟ್ಟಿಗೆ ಹೋಗಿದ್ವಿ ನಾಗರ ಪಂಚಮಿಗೆ. ಇವತ್ತಿನ ದಿನ ನನ್ನ ಮಗ ಇಲ್ಲ, ಒಬ್ಬನೇ ಮಗಳಿದ್ದಾಳೆ. ಮಗಳಿಗೆ ಮದುವೆ ಮಾಡ್ಬೇಕು. ಇವಾಗ ಅವನಿಲ್ಲ. ಎಲ್ಲದಕ್ಕೂ ನ್ಯಾಯ ಬೇಕು ನಮ್ಗೆ. ಆ ಹುಡುಗಿದೇನೋ ಏನಿದೆ ಪೊಲೀಸರು ಕೇಳಿದ್ರೆ ಏನು 2,000 ಸಾವಿರ ರೂಪಾಯಿಗೆ ಕಿತ್ತಾಡ್ಕೊಂಡಿದಾರಮ್ಮ ಅಷ್ಟೇ ಅಂತ ಹೇಳ್ತಿದ್ದಾರೆ ಸರ್. ಹುಡುಗಿ ಮ್ಯಾಟ್ರು ಏನು ಬರ್ತಿಲ್ಲ ಸರ್. ವಿಚಾರಣೆ ಫೋನ್ ರೆಕಾರ್ಡ್ ಬಂದಿಲ್ಲಮ್ಮ, ಬಂದ್ಮೇಲೆ ಏನು ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬ್ರೇಕಪ್ ಇತ್ತೀಚೆಗೆ ಸರ್, ಇತ್ತೀಚೆಗೆನೆ ಒಂದು 3-4 ದಿನ, 1 ತಿಂಗಳಿಂದ ನಡೀತಾ ಇದೆ ಸರ್. ಇದು ಪರಿಚಯ ಆಗಿದ್ದು 2022ರಲ್ಲಿ ಸರ್. 22 ಕೆಲ್ಸಕ್ಕೆ ಹೋಗುವಾಗ 22ರಲ್ಲಿ ಆಗಿದೆ ಸರ್. 22-23ರಲ್ಲಿ ಇದ್ರಲ್ಲಾಗಿದೆ. ಫ್ಲಿಪ್ಕಾರ್ಟ್ಗೆ ಕೆಲಸ ಸೇರ್ಕೊಂಡಾಗ ಆಗಿದೆ ಸರ್ ಇವರು ಪರಿಚಯ. ಹುಡುಗಿ ಮನೆಯವ್ರದ್ದು ತಂದೆ ಅವ್ರ ಜೊತೆಲಿ ಇಲ್ಲ ಸರ್. ಅವ್ರ ತಾಯಿ ತಮ್ಮ ಇವ್ರು 3 ಜನ ಇದ್ದಿದ್ದು. ಇವ್ರು 3 ಜನಕ್ಕೂ ಅವ್ನು ಚೆನ್ನಾಗಿ ಪರಿಚಯ ಸರ್. ಅವ್ರ ಹತ್ರ ಎಲ್ಲ ಇವ್ರು 3 ಜನ. ತಮ್ಮ ಅವಾಗ ಇರ್ತಿರ್ಲಿಲ್ವಂತೆ. ವಿರೋಧ ಏನೋ ಅದು ಎಲ್ಲ ಚೆನ್ನಾಗಿದ್ರು ಅಂತ ಹೇಳ್ತಾರೆ. ಬ್ರೇಕಪ್ ಆದಾಗ ಏನಾದ್ರೂ ಆಗಿರ್ಬೋದೇನೋ ಸರ್. ದುಡ್ಡು ವಿಷಯನೂ ಬಂದಿದೆ. ಹುಡುಗಿ ನನಗೆ ದುಡ್ಡು ಇಷ್ಟು ಕೊಡಬೇಕು, 1,80,000 ಅಂತ ಹೇಳ್ದೆ ಸರ್. ಫಸ್ಟ್ ನಮಗೆ 1,80,000 ಕೊಟ್ಟುಬಿಡ್ರಿ, ಯಾವುದು ತಲೆನೋವಿರಲ್ಲ ನನಗೆ, ಎಲ್ಲ ಕ್ಲಿಯರ್ ಮಾಡ್ಕೊತೀನಿ ಅಮ್ಮ ಅಂತ ಹೇಳಿದ್ದ ಅವನು. ನಾವು 60,000 ಅಡ್ಜಸ್ಟ್ ಮಾಡಿಕೊಟ್ವಿ.
ತಿಂಗಳ ಅಷ್ಟು ಕೊಟ್ಬಿಡೋಣ, ಎಲ್ಲ ಬಿಟ್ಬಿಡು, ನನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರು ಅಂತ ಹೇಳಿದ್ವಿ ಸರ್. ಎಲ್ಲ ಒಪ್ಕೊಂಡಿದ್ದ, ಎಲ್ಲ ಒಪ್ಕೊಂಡು ಸರಿಮ್ಮ ಎಲ್ಲರನ್ನೂ ಇನ್ನು ಡ್ಯಾಡಿನೂ ಇನ್ನು ಮುಂದೆ ನಾನು ಎಲ್ಲೂ ಹೋಗಲ್ಲ, ಡ್ಯಾಡಿನೂ ನಿನ್ನೂ ತಂಗಿನೂ ಚೆನ್ನಾಗಿ ನೋಡ್ಕೊತೀನಿ, ನಾವೆಲ್ಲ ಚೆನ್ನಾಗಿರೋಣ ಅಂತೇಳಿ ಮಾತಾಡ್ಕೊಂಡು ಕುತ್ಕೊಂಡು ಚೆನ್ನಾಗಿದ್ವಿ ಸರ್. 1 ವಾರದಿಂದ ಚೆನ್ನಾಗಿದ್ದ ನಮ್ಮ ಮಗು ನಮ್ಮ ಹತ್ರ.